ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ ಅದರ್ ದೆನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಯಲ್ಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ ಐತೆ ಮಿಲಿಕ್ಯಾಯನವ್ರು ಅದಾರ್ರಿ ಗುರುಗಳಿಗೆ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್. ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ ಅದರ್ ದೆನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಯಲ್ಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ ಐತೆ ಮಿಲಿಕ್ಯಾಯನವ್ರು ಅದಾರ್ರಿ ಗುರುಗಳಿಗೆ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್. ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ ಅದರ್ ದೆನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಯಲ್ಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ ಐತೆ ಮಿಲಿಕ್ಯಾಯನವ್ರು ಅದಾರ್ರಿ ಗುರುಗಳಿಗೆ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್. ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ ಅದರ್ ದೆನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಯಲ್ಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ ಐತೆ ಮಿಲಿಕ್ಯಾಯನವ್ರು ಅದಾರ್ರಿ ಗುರುಗಳಿಗೆ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್. ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ ಅದರ್ ದೆನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಯಲ್ಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ ಐತೆ ಮಿಲಿಕ್ಯಾಯನವ್ರು ಅದಾರ್ರಿ ಗುರುಗಳಿಗೆ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್.
ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ನ ಅದರದನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೇಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕ್ಕಿಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ್ ಐತೆ ಮಿಲಿಕೆ ಏನವ್ರು ಅದಾರ್ರಿ ಗುರುಗಳೇ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್. ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ನ ಅದರದನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೇಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕ್ಕಿಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ್ ಐತೆ ಮಿಲಿಕೆ ಏನವ್ರು ಅದಾರ್ರಿ ಗುರುಗಳೇ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್. ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ನ ಅದರದನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೇಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕ್ಕಿಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾಮ್ ಐತೆ ಮಿಲಿಕೆ ಏನವ್ರು ಅದಾರ್ರಿ ಗುರುಗಳೇ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತನ ಹೋದ್ರು, ಸುಪ್ರೀಂ ಕೋರ್ಟ್ನ ನಾವೇ ಗೆಲ್ತೀವಿ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್. ಬಿಜೆಪಿ ನಾಯಕರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಯಾರು ಹೇಳ್ತಾ ಇರೋದು? ನನ್ನ ಅದರದನ್ ಬಸನಗೌಡ ಪಾಟೀಲ್ ಯತ್ನಾಳ್. ರಾತ್ರಿ ನೋಡಿದ್ರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೇಲಿರ್ತಾರೆ, ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂದುಬಿಡ್ತಾರೆ. ಕಲಬುರಗಿಯಲ್ಲಿ ಹೀಗಂತ ಬಿಜೆಪಿ ಮುಖಂಡರ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಅಫಜಲ್ಪುರದ ಮಾಶಾಳ ಗ್ರಾಮದಲ್ಲಿ ಯತ್ನಾಳ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕ್ಕಿಲ್ಲ ನಮ್ಮ ಪಾರ್ಟಿಯಾಗು. ಎಲ್ಲ ರಾತ್ರಿ ಕರಿಗಣ್ಣ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ.